ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ಕೇತು ಗ್ರಹ ಇರುತ್ತಲ್ಲ, ಸೊ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಆದಾಗ ಯಾವ ರೀತಿ ಮನಿ ಪ್ರಾಬ್ಲಮ್ ಆಗಿರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ಪ್ಲಸ್ ಹೆಲ್ತ್ದು ತುಂಬಾನೇ ಕಾಡೋದು ಯಾವುದು ಅಂದರೆ ಫ್ರೆಂಡ್ಸ್, ಕೇತುದು ಅಂದಾಗ ನೀವು ಅನ್ಕೋಬೇಕು ನಿಮಗೆ ಕೈಕಾಲು ನೋವು, ಮೊಣಕಾಲು ನೋವು ಮತ್ತು ಸೊಂಟ ನೋವು ಆ ಥರ ಎಲ್ಲ ತುಂಬ ಜಾಸ್ತಿಯಾಗಿ ಬರ್ತಾ ಇದೆ ಮತ್ತು ಡಿಪ್ರೆಷನ್ ಮೋಡಲ್ಲಿ ಇದ್ದೀರಾ ಅಂದಾಗ ನೀವು ಅಂದ್ಕೊಳ್ಳಿ ಕೇತು ನಿಮ್ಮದು ಸರಿ ಇಲ್ಲ ಅಂತ, ಆಯಿತಾ? ಸೊ ಕೇತು ಸರಿ ಇಲ್ಲದೆ ಇರುವಾಗಲೇ ಈ ಥರ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ, ಆಯಿತಾ? ಸೊ ಕೇತು ಮತ್ತು ರಾಹು ಮೋಸ್ಟ್ ಇಂಪಾರ್ಟೆಂಟ್ ಗ್ರಹ ಆಗಿರುತ್ತೆ. ಸೊ ಯಾವುದೇ ಒಂದು ನಮ್ಮದು ಮನಿ ಇಶ್ಯೂಸ್ದು ನಾನು ಹೇಳೋದು. ಸೊ ಇವತ್ತಿನ ವ್ಲಾಗು ಮನಿ ಇಶ್ಯೂಸ್ ಬಗ್ಗೆನೇ ಇರೋದ್ರಿಂದ, ಸೊ ಯಾಕೆ ಯಾರ್ದಾರ ಒಬ್ರದ್ದು ದುಡ್ಡು ನೀವು ಕೊಟ್ಟು ಅವ್ರು ವಾಪಸ್ ಯಾಕೆ ಕೊಡ್ತಾ ಇರಲ್ಲ ಅಂದರೆ ನಿಮ್ಮ ಗ್ರಹದಲ್ಲಿ ಕೇತು ಗ್ರಹದ ಪ್ರಭಾವ ಸರಿ ಇರಲ್ಲ, ಆಯಿತಾ? ಮತ್ತೆ ಹೋಗ್ಬಿಟ್ಟು ಪ್ಲೆಡ್ಜ್ ಮಾಡ್ತಾ ಇರ್ತೀರಾ, ಪದೇ ಪದೇ ಹೋಗ್ಬಿಟ್ಟು ಸಾಲ ಬಾಧೆಗೆ ಸಿಕ್ಕಾಕೊಳ್ಳೋದು, ಅದೆಲ್ಲ ಕೇತು ಸರಿ ಇಲ್ಲದೆ ಇರುವಾಗಲೇ ಆಗುವಂತಹ ಸಂಗತಿಗಳಿದು, ಆಯಿತಾ? ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಕೇತು ಗ್ರಹದು ಏನು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಹೇಗೆ ಸರಿ ಮಾಡ್ಕೋಬೋದು ಅಂತ. ಬಿಕಾಸ್ ರಾಹು ಗ್ರಹದು ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಹೇಗೆ ಸರಿ ಮಾಡ್ಕೋಬೋದು ಅಂತ ನಾನು ಬ್ಲಾಗ್ಸಲ್ಲಿ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಮೊದಲನೇ ಟಿಪ್ ಏನು ಅಂದರೆ, ರಾಹುದು ನೀವು ಸರಿ ಮಾಡ್ಕೋಬೇಕು ಅಂದರೆ ನಿಮ್ಮದು ನೇಲ್ಸ್ ಎಲ್ಲ ಕಟ್ ಮಾಡಿರಬೇಕು, ಉಗುರುಗಳನ್ನ ಕಟ್ ಮಾಡ್ಕೊಂಡಿರ್ಬೇಕು, ಆಯಿತಾ? ಉಗುರನ್ನ ಕಟ್ ಮಾಡ್ಕೊಳ್ಳಿ. ಮತ್ತು ವಾಶ್ರೂಮಲ್ಲಿ ಯಾವತ್ತೂ ವೆಟ್ಟಾಗಿ ಇಡಬಾರ್ದು, ಅಂದರೆ ಒದ್ದೆ ಮಾಡಿ ಇಡಬಾರ್ದು ಬಾತ್ರೂಮ್ನ, ಯಾವಾಗಲೂ ಡ್ರೈ ಆಗಿ ಇಡೋಕ್ಕೆ ನೋಡಿ. ಮತ್ತು ಮನೇಲಿ ಅಲ್ಲಿ ಇಲ್ಲಿ ವೇಸ್ಟ್ ಸಾಮಾನುಗಳು ಏನು ಬಿದ್ದಿರುತ್ತೋ ಅದೆಲ್ಲ ಕ್ಲಿಯರ್ ಮಾಡ್ತಾ ಇರ್ಬೇಕು, ಅವಾಗವಾಗ ತೆಗ್ದಾಕ್ಬಿಡ್ಬೇಕು, ಹಳೆ ಸಾಮಾನೆಲ್ಲ ಕಳಿಸ್ಬಿಡ್ಬೇಕು ನೀವು ಮನೆಯಿಂದ, ಆಯಿತಾ? ಸೊ ಹೊಸದನ್ನು ತರೋದಕ್ಕೆ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ನೀವೂ ಅಷ್ಟೇ ನೀಟಾಗಿ ಚೆನ್ನಾಗಿ ಡ್ರೆಸ್ಅಪ್ ಆಗಿರಬೇಕು, ಕೊಳಕತನದಿಂದ ಇರಬಾರ್ದು. ಸೊ ಅದು ರಾಹುದಾಗಿತ್ತು. ಕೇತುದು ಒಂದು ಸ್ವಲ್ಪ ಬೇರೆ ಥರ ಬರುತ್ತೆ, ಅದನ್ನು ಈ ವ್ಲಾಗಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಕೇತುದೇ ಅದರದ್ದೇ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾಹು ಗ್ರಹ ಅಂದರೆ ತಲೆ ಭಾಗ ಬರುತ್ತೆ, ಹೆಡ್ ಪೋರ್ಷನ್, ಆಯಿತಾ? ಕೇತುದು ಅಂದರೆ ಇಲ್ಲಿಂದ ಕೆಳಗಡೆ ಭಾಗ, ಅಂದರೆ ಬಾಡಿ ಪೋರ್ಷನ್ ಏನು ಬರುತ್ತೋ ಕಾಲವರೆಗೂ. ಅದಕ್ಕೆ ಕೇತುದು ಯಾವಾಗ ನಮಗೆ ಎಫೆಕ್ಟ್ ಸರಿ ಇರಲ್ವೋ, ಮೊಣಕಾಲು ನೋವು ಆಗೋದಿರ್ಬೋದು, ಕೈಕಾಲು ನೋವು, ಬಾಡಿ ಪೇನ್ ಆಗಿರ್ಬೋದು, ಆ ಥರದ್ದೆಲ್ಲ ಜಾಸ್ತಿ ಬರುತ್ತೆ. ರಾಹುದು ಬುದ್ಧಿ ಇದು, ಆಯಿತಾ? ಬುದ್ಧಿ ಮೇಲೆ ಪ್ರಭಾವ ಬೀರುತ್ತೆ ರಾಹು. ಬಟ್ ಕೇತು ಏನು ಅಂದರೆ ಈ ಪೋರ್ಷನ್ ಫುಲ್ಲು, ಅಂದರೆ ಈ ಬಾಡಿ ಪೋರ್ಷನ್ ಫುಲ್ಲು ಇದಿರೋದ್ರಿಂದ ಸೊ ಅದು ನಮ್ಮ ಒಂದು ಕೈ ಕಾಲುಗಳಿಗೆ ಅದು ಎಫೆಕ್ಟ್ ಕೊಡುತ್ತೆ, ಅಂದರೆ ನಮ್ಮದು ಬಾಡಿ ಪಾರ್ಟ್ಗೆ ಎಫೆಕ್ಟ್ ಕೊಡುತ್ತೆ. ಸೊ ಆ ಥರ ಗೊತ್ತಾಯ್ತಾ? ಸೊ ರಾಹುದೇನು ಅಂದರೆ ನಮ್ಮ ಬುದ್ಧಿನ ಇದು ಸರಿಯಾಗಿ ವರ್ಕ್ ಆಗದೆ ಇರಂಗೆ ಮಾಡುತ್ತೆ. ರಾಹುದು ಕೆಟ್ಟ ಪ್ರಭಾವ ಬಿದ್ದಾಗ ಎಲ್ಲಾರ ಹೋಗ್ಬಿಟ್ಟು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋದು, ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು, ಅಂದರೆ ಸೈಟದ್ದು ಯಾವುದೋ ಒಂದು ನೋಡದೆ ಪತ್ರ ಹೋಗ್ಬಿಟ್ಟು ಅದನ್ನು ಸೈನ್ ಹಾಕ್ಬರೋದು, ಅದೆಲ್ಲ ರಾಹುದು ಕೆಟ್ಟ ಪ್ರಭಾವ ಇದ್ದಾಗ ಮಾಡೋದು. ಕೇತುದು ಸರಿ ಇಲ್ಲದೆ ಇರುವಾಗ ನಮ್ಮದು ಬಾಡಿ ಪೇನ್ ಬರೋದು. ಅದಕ್ಕೆ ನೋಡಿ, ಸಡನ್ನಾಗಿ ನೀವು ಯಾರ್ದಾರ ಒಂದು ಫಂಕ್ಷನ್ಗೆ ಏನಕಾರ ಹೋಗಿ ಬರ್ತೀರಾ, ನೆಗೆಟಿವಿಟಿ ತುಂಬ ಹೇಳ್ಕೊಳ್ಳೋದು ಯಾವುದಪ್ಪ ಗ್ರಹ ಅಂದರೆ ಕೇತುದಾಗಿರುತ್ತೆ ಫ್ರೆಂಡ್ಸ್, ಆಯಿತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಗ್ರಹಗಳಲ್ಲಿ ಹೇಳ್ತೀನಿ ನೋಡಿ, ಶನಿದು ಮತ್ತು ಶನಿ ಗ್ರಹ ಇದೆಯಲ್ಲ, ಶನಿ ಗ್ರಹ ರಾಹುದು ಮತ್ತು ಕೇತುದು ಮತ್ತು ಶುಕ್ರದು. ಸೊ ಇದೆಲ್ಲ ಸೇರ್ಕೊಂಡಾಗೆ ನಮ್ಮದು ಮನಿ ಅಬಂಡೆನ್ಸು ಚೆನ್ನಾಗಾಗಂಗೆ ಮಾಡೋದು ಫ್ರೆಂಡ್ಸ್, ಆಯಿತಾ? ಶುಕ್ರದೇನು ಅಂದರೆ ನೀವು ಹೇಳಿದ್ನಲ್ಲ, ವೀನಸ್ ಮೌಂಟಲ್ಲಿ ಅವಾಗವಾಗ ಇಲ್ಲಿ ತುಪ್ಪ ಹಾಕೋತಾ ಇರಿ, ಆಯಿತಾ? ತುಪ್ಪ ಹಾಕೊಂಡಾಗ ನಿಮಗೆ ಚೆನ್ನಾಗಿ ಅದು ಮನಿ ಸೋರ್ಸಸ್ಸು ಚೆನ್ನಾಗಾಗುತ್ತೆ. ಮತ್ತು ನಾನು ಮುಂಚೆನೇ ಹೇಳಿದ್ದೀನಿ ನನ್ನ ಬ್ಲಾಗ್ಸಲ್ಲಿ, ಮನೆಯಲ್ಲಿರುವ ಹೆಣ್ಮಕ್ಳಿಂದನೇ ಶುಕ್ರ ಗ್ರಹ ಅದು ಇಂಪ್ರೂವ್ಮೆಂಟ್ ಆಗೋದು, ಹುಡುಗಿರಿಂದನೇ ಅದು ಶುಕ್ರದು ಇಂಪ್ರೂವ್ಮೆಂಟ್ ಆಗೋದು, ಆಯಿತಾ? ಮನೆಯಲ್ಲಿರುವ ಹುಡುಗಿರಿಂದನೇ ಶುಕ್ರ ಗ್ರಹ ಇಂಪ್ರೂವ್ಮೆಂಟ್ ಆಗೋದು. ಸೊ ಅದಕ್ಕೇ ಯಾವಾಗ್ಲೂ ಚೆನ್ನಾಗಿ ರೆಡಿಯಾಗಿ ಡ್ರೆಸ್ಅಪ್ ಆಗಿ, ಆಯಿತಾ? ಸೊ ಅದರಿಂದ ನೀವು ಶುಕ್ರನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಹುಡುಗಿರ್ದು. ಸೊ ಆ ಥರ ಮಾಡ್ಕೊಳ್ಳಿ. ಇಲ್ಲಿ ಅವಾಗವಾಗ ಇಲ್ಲಿ ತುಪ್ಪ ಹಾಕೋತಾ ಇರಿ. ಸೊ ಯಾರು ಬೇಕಾದ್ರೂ ಹಾಕೋಬೋದು, ಹುಡುಗರು ಹಾಕೋಬೋದು, ಹುಡುಗಿರು ಹಾಕೋಬೋದು. ಹುಡುಗರ್ದೇ ಇಲ್ಲ, ಶುಕ್ರ ಗ್ರಹ ನಿಮಗೆ ಚೆನ್ನಾಗಿ ಮಾಡ್ಕೋಬೇಕು, ಚೆನ್ನಾಗಿ ನಿಮಗೆ ದುಡ್ಡು ಕಾಸು ಬರಬೇಕು ಅಂದರೆ, ಈಗ ಹುಡುಗಿರ್ಗೆ ಅಂದರೆ ನಾನು ಏನಂತೀನಿ ಅಂದರೆ, ಇಲ್ಲಿ ತುಪ್ಪ ಹಾಕೊಳ್ಳಿ ಮತ್ತು ಒಳ್ಳೊಳ್ಳೆ ಪರ್ಫ್ಯೂಮ್ನ ಯೂಸ್ ಮಾಡಿ, ಚೆನ್ನಾಗಿ ಡ್ರೆಸ್ಅಪ್ ಆಗಿ ಚೆನ್ನಾಗಿ ನೀವು ರೆಡಿ ಆದ್ರೇ ಸಾಕು, ಅದೇ ಶುಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ. ನೀವೇನು ಮಾಡೋದೇ ಬೇಡ, ಆಯಿತಾ? ಚೆನ್ನಾಗಿ ನೀವು ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತೀರ, ಲುಕ್ಕಾಗಿ ಕಾಣ್ತೀರ ಯಾವಾಗ ನೀವು ಚೆನ್ನಾಗಿ ಡ್ರೆಸ್ಅಪ್ ಆಗ್ತಿರೋ. ಅವಾಗ ಏನು ಗೊತ್ತಾ, ನಿಮ್ಮ ಅವರ ಒಂದು ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಒಂಥರ ನಿಮ್ಮದು ಮುಖದಲ್ಲಿ ಚಾರ್ಮ್ ಬರುತ್ತೆ, ಗ್ಲೋ ಬರುತ್ತೆ ಯಾವಾಗ ಶುಕ್ರ ಆ್ಯಕ್ಟಿವೇಟ್ ಆದಾಗ. ಅದಕ್ಕೆ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಅಂತ ಹೇಳೋದು ಮನೆಯಲ್ಲಿರುವ ಹೆಣ್ಮಕ್ಳು. ಬಟ್ ಬಾಯ್ಸ್ ಏನು ಮಾಡಬೇಕು? ಸೊ ಕೆಲವರೆಲ್ಲ ನಂಗೆ ಕೇಳ್ತಾ ಇರ್ತೀರಾ, ಹುಡುಗರಿಗೆ ಏನು ಹೇಳೋದೇ ಇಲ್ಲ, ಬರೀ ಹುಡುಗಿರಿಗೆ ಅಂತ. ಸೊ ಹುಡುಗರಿಗೆ ಹೇಳ್ತೀನಿ, ಹುಡುಗರು ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್, ನೀವೇನು ಮಾಡಿ ಅಂದರೆ ವೈಟ್ ಕಲರ್ದು ತುಂಬ ಯೂಸ್ ಮಾಡಿ, ಆಯಿತಾ? ವೈಟ್ ಕಲರ್ ಶರ್ಟ್ ಆಗಿರ್ಬೋದು, ವೈಟ್ ಕಲರ್ ಕರ್ಚೀಫ್ ಆಗಿರ್ಬೋದು. ಸೊ ವೈಟ್ ಜಾಸ್ತಿ ವೈಟನ್ನೇ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು.
ಎಷ್ಟು ನೀವು ಬಿಳಿ ಬಣ್ಣದ್ದು ಯೂಸ್ ಮಾಡ್ತೀರೋ ಅಷ್ಟು ನೀವು ಶುಕ್ರನ ಅಂದರೆ ದುಡ್ಡು ಕಾಸನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಇದಾಗಿತ್ತು ಶುಕ್ರದು ಟಿಪ್ಪು ಆಯಿತಾ. ಅಂದರೆ ಅವ್ರು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡೋಕ್ಕೆ ನಾನು ಏನಂತಿರೋದು ಅಂದರೆ ಶುಕ್ರದು, ಶನಿದು ಮತ್ತು ಇದು ಏನೋ ರಾಹುದು ಮತ್ತು ಕೇತುದು ಈ 4ನ್ನು ನಾವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮನಿ ಅಬಂಡೆನ್ಸು ಚೆನ್ನಾಗಿ ಬರುತ್ತೆ. ಅಂದರೆ ಮನಿ ಸೋರ್ಸಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಆವಾಗ ಸಡನ್ ಮನಿ ಬರೋದಾಗಿರ್ಬೋದು ಅದೆಲ್ಲ ಯಾವ್ದು ಮಾಡೋದು ಅಂದರೆ ಕೇತು ಗ್ರಹ ಮಾಡುತ್ತೆ ಆಯಿತಾ. ಸಡನ್ ಮನಿ ಬರೋದು ಕೇತು ಗ್ರಹ ಮತ್ತು ರಾಹುದು ಎರಡು ಒಂದೇ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ತಲೆಯ ಪೋರ್ಷನ್ ಆಗಿರುತ್ತೆ, ಒಂದು ಬಾಡಿ ಪೋರ್ಷನ್ ಆಗಿರುತ್ತೆ. ಅದಕ್ಕೆ ರಾಹು ಮತ್ತು ಕೇತುನ ಸರಿಯಾಗಿ ಇಟ್ಕೊಂಡ್ರೆ ನಿಮ್ದು ಲೈಫಲ್ಲಿ ಬರುವಂತಹ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದಕ್ಕೆ ಅದೇ ಉದಾಹರಣೆ ಆಗಿರುತ್ತೆ ಆಯಿತಾ. ಸೊ ಅದನ್ನು ಮನಿ ಅಬಂಡೆನ್ಸು ನಿಮಗೆ ಸಡನ್ ಮನಿ ಬೇಕು ಅಂದರೆ ರಾಹು ಕೇತುಯಿಂದನೇ ಸಾಧ್ಯ. ಅದು ಶನಿದೇನು ಗೊತ್ತಾ, ನಾವು ಮಾಡಿರುವ ಕರ್ಮದ ಮೇಲೆ ಎಫೆಕ್ಟ್ ಕೊಡುತ್ತೆ ಯಾವಾಗಲೂ ನೋಡಿ. ಶನಿದು ಏನು ಅಂದರೆ ನಮಗೆ ಪಾಠ ಕಲಿಸೋಕ್ಕೆ ಬರೋದು ಫ್ರೆಂಡ್ಸ್. 7.5 ವರ್ಷ ನಮಗೆ ಪಾಠ ಕಲಿಸ್ಬಿಟ್ಟೆ ಅದು ಹೋಗೋದು. ನಾವೇನು ಒಂದು ಕರ್ಮ ಮಾಡಿರ್ತೀವೋ ಈ ಜನ್ಮದಾಗಿರ್ಬೋದು, ಪ್ರಾರಬ್ಧ ಜನ್ಮದಾಗಿರ್ಬೋದು, ಸಂಚಿತ ಕರ್ಮ ಆಗಿರ್ಬೋದು, ಮತ್ತು ಆಗಮನ ಕರ್ಮ ಆಗಿರ್ಬೋದು, ಅದೆಲ್ಲ ಏನು ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮನ ಮಾಡಿರ್ತೀವೋ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈ ಜನ್ಮದಲ್ಲಿ. ಸೊ ಅದನ್ನು ಕರ್ಮನ ತೋರಿಸ್ಬೇಕಲ್ವ, ನೀವು ಮಾಡಿರೋ ತಪ್ಪು ಅಂತ. ಇವಾಗ ಟೀಚರ್ ಹೆಂಗೆ ಸ್ಟೂಡೆಂಟ್ಗೆ ನೀನು ಮಾಡಿರೋ ತಪ್ಪು ಅಂತ ಪನಿಷ್ಮೆಂಟ್ ಕೊಡ್ತಾರೋ ಅದೇ ರೀತಿ ಶನಿದು ಬರೋದು. ನಾವೊಂದು ಮಾಡಿರುವ ತಪ್ಪನ್ನ ನಾವು ತಿದ್ಕೊಳ್ಳಿ ಅಂತಲೇ ಅದು ಬರೋದು ಆಯಿತಾ. ನಮ್ಮದು ಕರ್ಮನ ಹೀಲ್ ಮಾಡುತ್ತೆ. ಸೊ ಅದಕ್ಕೂ ಟಿಪ್ ಇದೆ ಆಯಿತಾ. ಶನಿನ ನೀವು ಚೆನ್ನಾಗಿ ನೀವು ಬ್ಯಾಲೆನ್ಸಾಗಿ ಇಟ್ಕೊಂಡಿರ್ಬೇಕು ಅಂದರೆ ನೀವು ಶನಿವಾರದ ದಿನ ಏನು ಮಾಡಿ ಅಂದರೆ ಇದು ವಾಟರ್ ಬಾಟಲ್, ನೀರಿನ ಬಾಟಲ್ ಬರುತ್ತೆ ನೋಡಿ, ತೊಗೊಂಡೋಗ್ಬಿಟ್ಟು ಬಡವ್ರಿಗೆ ಯಾರಿಗಾರ ಕೊಡಿ. ಏನಾರ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತಾರೆ ವಯಸ್ಸಾಗಿರೋರು ಆಗಿರ್ಬೋದು, ಈವನ್ ಸ್ಮಾಲ್ ಕಿಡ್ಸ್, ಚಿಕ್ಕ ಮಕ್ಕಳು ಭಿಕ್ಷೆ ಬಿಡೋದೆಲ್ಲ ನೀವು ಇವಾಗೆಲ್ಲ ಸಿಗ್ನಲ್ಸ್ ಹತ್ರ ಎಲ್ಲ ನೋಡ್ತಾ ಇರ್ತೀರಲ್ಲ, ಏಜ್ ಆಗಿರೋರು ಅಂಥವ್ರಿಗೆ ಹೋಗ್ಬಿಟ್ಟು ಒಂದು ಬಾಟಲ್ ನೀರು ಕೊಡಿ. ನೀರು ಕೊಟ್ಟಾಗ ಏನು ಗೊತ್ತಾ, ನಿಮ್ಮ ಕರ್ಮ ಹೀಲ್ ಆಗುತ್ತೆ. ಸೊ ಕರ್ಮ ಹೀಲ್ ಆಗ್ತಾ ಬಂದಾಗ ನಿಮ್ಮದು ಆ ಒಂದು ಏನೊಂದು ಕೆಟ್ಟ ಬ್ಯಾಡ್ ಇದಿರುತ್ತೋ ಅದೆಲ್ಲ ನಿಮಗೆ ಹೀಲ್ ಆಗ್ತಾ ಬರುತ್ತೆ. ಸೊ ಶನಿ ಬರೋದೇ ಮೇನ್ ಕಾಸ್ ಏನಕ್ಕೆ ಅಂದರೆ ನಮ್ಮದು ಕರ್ಮನ ಅಂದರೆ ಹೇಗೆ ಕರ್ಮ ಮಾಡಿರೋದನ್ನ ತೋರಿಸ್ಕೊಡೋಕ್ಕೆ ಬರೋದದು. ಬಟ್ ಹೋಗುವಾಗ ಮಾತ್ರ ನಿಮಗೆ ಸಿಕ್ಕಾಬಟ್ಟೆ ಮನಿ ಅಬಂಡೆನ್ಸ್ ಮಾಡೇ ಹೋಗೋದದು ಶನಿದು. ಅದು ಯಾವಾಗ ಮುಗಿಯುತ್ತೋ ನೋಡಿಬೇಕಾದ್ರೆ ನಿಮಗೆ ಸಿಕ್ಕಾಬಟ್ಟೆ ಮನಿ ಅಬಂಡೆನ್ಸ್ ಬಂದೇ ಹೋಗುತ್ತೆ. ಸೊ ಅದ್ರದ್ದು ಒಂದು ಟಿಪ್ಪು ಇದಾಗಿತ್ತು. ನೀರನ್ನ ಚೆನ್ನಾಗಿ ದಾನ ಮಾಡಿ ಆಯಿತಾ. ಯಾರಿಗೆ ಆಗಿರ್ಬೋದು, ಈವನ್ ನೀವು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಏನಾರ ಒಂದು ಪ್ರಸಾದ ವಿತರಣೆ ಮಾಡೋದಾಗಿರ್ಬೋದು, ಅನ್ನ ಸಂತರ್ಪಣೆ ಅಂದರೆ ಊಟ ಬಡಿಸೋದಾಗಿರ್ಬೋದು, ಆಮೇಲೆ ಬಡವ್ರ ಮಕ್ಕಳಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನಿಮ್ಮ ಕೈಲಾದಷ್ಟು ಪುಸ್ತಕಗಳನ್ನ ಮತ್ತು ಪೆನ್ನು, ಎಜುಕೇಷನ್ಗೆ ಏನಾರ ಹೆಲ್ಪ್ ಮಾಡೋದಾಗಿರ್ಬೋದು, ಎಷ್ಟಾರ ಮಾಡಿ, ಒಂದು 5 ಜನ ಮಕ್ಳಿಗೆ ಮಾಡಿ, 10 ಜನ ಮಕ್ಳಿಗೆ ಮಾಡಿ. ಮತ್ತು ನೀರನ್ನ ದಾನ ಮಾಡೋದಿರ್ಬೋದು. ಆ ಥರ ವಾಟರ್ ರಿಲೇಟೆಡ್ ಯಾವುದು ನೀವು ಮಾಡ್ತೀರೋ ಫ್ರೆಂಡ್ಸ್, ಶನಿದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾರಿಗೆ ಶನಿದು ನಡೀತಾ ಇದೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ಮಾಡ್ಕೊಳ್ಳಿ ಕ್ಲಿಯರ್. ಸೊ ಬನ್ನಿ ಇವಾಗ ರಾಹುದು ನೀವು ಹೆಂಗೆ ಸರಿ ಮಾಡ್ಕೋಬೋದು ಅಂತಲೂ ನಂದು ವ್ಲಾಗ್ಸಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಕೇತುದ ಬಗ್ಗೆ ಬರ್ತೀನಿ ಇವಾಗ ಬನ್ನಿ. ಸೊ ಫಸ್ಟ್ ಹೇಳ್ಬಿಡ್ತೀನಿ, ಕೇತು ಗ್ರಹ ನಿಮ್ಮದು ಸರಿ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈಗ ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ಅಲ್ವಾ. ಸೊ ಎಲ್ಲರಿಗೂ ಶನಿದು ಮಾತ್ರ ಗೊತ್ತಾಗ್ಬಿಡುತ್ತೆ, 7.5 ನಡೀತಾ ಇದೆಯಪ್ಪ ಅಂತ ಎಲ್ಲರೂ ಬಾಯಿಂದ ಬಾಯಿ ಪ್ರಚಲಿತವಾಗಿರುತ್ತಲ್ವ. ಶನಿದು ಗ್ರಹ, ಶನಿ ದೋಷ ಇದೆ ನಮಗೆ ಹಾಗೆ ಹೀಗೆ ಅಂತೀರ. ಬಟ್ ಯಾರ ಕೇತು ಗ್ರಹದು ಈ ಥರ ಬ್ಯಾಡ್ ಇಂಪ್ಯಾಕ್ಟ್ ಕೊಡ್ತಾ ಇದೆ ನಮಗೆ ಅಂತ ಯಾರು ಮಾತಾಡೋದು ಕೇಳಿಸ್ಕೊಂಡಿದ್ದೀರಾ? ಇಲ್ಲ ಅಲ್ವಾ. ಸೊ ಎಲ್ಲ ಯೂಶ್ವಲಿ ನಾನು ಹೇಳೋದು, ಯಾರು ಸಾಮಾನ್ಯವಾಗಿ ಆ ಥರ ಮಾತಾಡ್ಕೊಂಡಿರಲ್ಲ. ಏನೇ ಒಂದು ಕೆಟ್ಟದಾದ್ರೂ ಹೋಗೋದೇ ಶನಿದಕ್ಕೆ, ಅಯ್ಯೋ ಶನಿದೇನೋ ನಡೀತಾ ಇದೆ ಅಂತ. ಬಟ್ ರೂಟ್ ಕಾಸ್ಗೆ ಹೋಗಿ ನೀವು ಕೇತುದು ಯಾವುದು ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಬ್ಯಾಡ್ ಇಂಪ್ಯಾಕ್ಟ್ ಯಾವುದು ಕೊಡುತ್ತೆ, ಕೇತು ಗ್ರಹ ಸರಿ ಇಲ್ಲ ಅನ್ನೋದಕ್ಕೆ ಏನು ಉದಾಹರಣೆ ಅಂದರೆ, ಫಸ್ಟ್ನೇದು ಹೇಳ, ನಿಮ್ಮ ಮನೆಯಲ್ಲಿ ನೀವು ಅಂದರೆ ಸ್ನಾನ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಆಯಿತಾ, ಕೇತು ಗ್ರಹ ಸರಿ ಇಲ್ಲದೆ ಇರುವಾಗ ಹೇಳೋದು. ಸೊ ಕೆಲವರೆಲ್ಲ ನೋಡಿದ್ದೀರಾ, ಮಾರ್ನಿಂಗ್ ಮಾಡೋದು ತುಂಬ ಒಳ್ಳೆಯದು. ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ ನೋಡಿ, ಅದು ತುಂಬ ಒಳ್ಳೆಯದು, ಒಳ್ಳೆ ಹ್ಯಾಬಿಟ್ ಅದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಲೇಟ್ ಟೈಮ್ ಮಾಡೋದು, ಒಂದು ಮಧ್ಯಾಹ್ನದ ಮೇಲೆ ಮಾಡೋದು. ಅಯ್ಯೋ ಯಾರು ಮಾಡ್ತಾರೋ ಹೋಗು, ಮಧ್ಯಾಹ್ನದ ಮೇಲೆ ಮಾಡೋಣ, ಸಾಯಂಕಾಲ ಮಾಡೋಣ, ರಾತ್ರಿ ಮಾಡೋಣ, ಅಥವಾ ಒಂದು 2-3 ದಿನ ಬಿಟ್ಟು ಮಾಡೋಣ. ಆ ಥರ ಮಾಡೋಕ್ಕೆ ಮನಸ್ಸು ಬರಲ್ಲ ಸ್ನಾನ. ಸೊ ಅದು ಫಸ್ಟ್ನೇ ಪಾಯಿಂಟ್ ಅಂದ್ಕೊಳ್ಳಿ, ಕೇತು ಗ್ರಹ ಸರಿ ಇಲ್ಲ ಅನ್ನೋದಕ್ಕೆ. 2ನೇ ಪಾಯಿಂಟ್ ಹೇಳ, ಮನೆಯಲ್ಲಿ ಮಕ್ಕಳುಗಳು ಹೇಳಿದ ಮಾತು ಕೇಳ್ತಾ ಇರಲ್ಲ. ಅಂದರೆ ಸಂತಾನದಿಂದ ಸುಖ ಪ್ರಾಪ್ತಿ ಇರಲ್ಲ, ಏನೋ ಒಂದು ಕಿರಿಕಿರಿ ಜಗಳ, ಹೇಳಿದ ಮಾತು ಕೇಳ್ತಾ ಇರಲ್ಲ, ಸುಮ್ಮನೆ ಕ್ವಾರಲ್ಸ್ ಆಗ್ತಾ ಇರುತ್ತೆ, ಗಲಾಟೆಗಳು ಜಗಳಗಳು. ಅದು ಮತ್ತು ಗಂಡ ಹೆಂಡ್ತಿದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಯಿತಾ. ಸೊ ಒಂದು ಸ್ವಲ್ಪ ಹಸ್ಬೆಂಡ್ ಆ್ಯಂಡ್ ವೈಫ್ದು ಅಷ್ಟು ರಿಲೇಷನ್ಶಿಪ್ಪಲ್ಲಿ ಅಷ್ಟು ಚೆನ್ನಾಗಿರಲ್ಲ ಕೇತು ಗ್ರಹ ಡಿಸ್ಟರ್ಬ್ ಆದಾಗ. ನಾನು ಹೇಳೋದು ಈವನ್ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ದು ಹೇಳ್ತೀನಿ, ಕೇತು ಗ್ರಹ ನಿಮ್ಮ ಇದರಲ್ಲಿ ಸರಿ ಇಲ್ಲ ಅಂದರೆ ಈ ಥರ ಜಗಳಗಳಾಗೋದು ಆ ಥರದ್ದು ಸಾಮಾನ್ಯವಾಗಿ ಆಗಿರುತ್ತೆ.
ಸೊ ಆಯ್ತಾ, ಈ ಥರದ್ದು. ಮತ್ತೆ ನಿಮ್ಮದು ಕೇತು ಗ್ರಹದ್ದು ಸರಿ ಇಲ್ಲ ಅಂದರೆ ನಿಮ್ಮದು ಏನೋ ಮೊಣಕಾಲು ನೋವು ಅಂದರೆ ಕೈಕಾಲು ನೋವೆಲ್ಲ ತುಂಬ ಬಾಡಿ ಪೇನ್ ಆಗ್ತಾ ಇರುತ್ತೆ. ಫುಲ್ಲು ಕೈಕಾಲು ನೋವಾಗೋದಿರ್ಬೋದು, ಆಮೇಲೆ ಇದು ಸೊಂಟ ನೋವು ಬರೋದಿರ್ಬೋದು. ಸೊ ಆ ಥರದ್ದೆಲ್ಲ ಕಾಯಿಲೆಗಳಿಗೆ ಸಂಬಂಧಪಟ್ಟಿರೋದಾಯ್ತಾ. ತುಂಬಾ ಆಮೇಲೆ ನೋಡೋದಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿರಲ್ಲ, ಮುಖ ನೋಡೋದಕ್ಕೆ ಚೆನ್ನಾಗಿರಲ್ಲ ಕೇತು ಗ್ರಹ ಕೆಟ್ಟೋದಾಗ ನಾನು ಹೇಳೋದು. ಸೊ ಕೆಲವರೆಲ್ಲ ಕೇಳ್ತಿರಲ್ಲ, ನಾವೆಲ್ಲ ಮುಂಚೆ ತುಂಬ ಬೆಳ್ಳಗಿದ್ವಿ ಮ್ಯಾಮ್, ಇವಾಗ ಸಡನ್ನಾಗಿ ಕಪ್ ಸುತ್ಕೊಂಡ್ಬಿಟ್ಟಿದೆ, ಯಾಕೋ ನಮಗೆ ಗೊತ್ತಾಗ್ತಿಲ್ಲ ಅಂದರೆ ಕೇತು ಗ್ರಹ ಅದು ಸರಿ ಇರಲ್ಲ. ಯಾವಾಗ ನೆಗೆಟಿವಿಟಿ ತುಂಬಾ ಎಳ್ಕೊಳುತ್ತೋ, ನೆಗೆಟಿವ್ ಪವರು ಜಾಸ್ತಿ ಆಗುತ್ತೋ ನಮ್ಮ ಬಾಡಿನಲ್ಲಿ, ಕೇತುವಿಂದನೇ ಬರೋದದು. ಯಾಕೆಂದರೆ ಅದು ಬಾಡಿ ಪೋರ್ಷನ್ ಫುಲ್ಲು ಕೇತು ತೊಗೊಂಡಿರೋದ್ರಿಂದ, ಕೆಳಗಡೆ ಪೋರ್ಷನ್ ಫುಲ್ ಕೇತು ಇರೋದ್ರಿಂದ ಫ್ರೆಂಡ್ಸ್, ಅದು ಬಾಡಿ ಇದು ನೆಗೆಟಿವಿಟಿನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾಯ್ತಾ. ಸೊ ಅದಕ್ಕೆ ಮುಖ ಒಂದು ಸ್ವಲ್ಪ ಚಾಮ್ನ ಕಳ್ಕೊತೀವಿ, ಯಾಕೆಂದರೆ ನಮ್ಮದು ಅವರ ಸರಿ ಇರಲ್ಲ, ವೀಕ್ ಆಗ್ತಾ ಬಂದಿರುತ್ತೆ. ಸೊ ಅದರಿಂದ ಆ ಥರ ಮುಖದಲ್ಲಿ ಗ್ಲೋನ ಕಳ್ಕೊಂಡಿರ್ತೀವಿ. ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಅದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಿ ಹೋಗ್ಬಿಡಿ ಆಯಿತಾ. ಸೊ ಬನ್ನಿ. ಮತ್ತು ಕೇತುದು ಗ್ರಹ ಸರಿ ಇಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಸೊ ಕೆಲವರೆಲ್ಲ ಹೇಳ್ತಿರಲ್ಲ, ನಾವು ಪೂಜೆ ಮಾಡೋದಕ್ಕೆ ಕೂತಿರ್ತೀವಿ, ಯಾಕೋ ಏನೋ ಸಡನ್ನಾಗಿ ಎದ್ದೊಟ್ಟೋಗ್ತೀವಿ, ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲ್ಲ ಅಂದರೆ ನೆಗೆಟಿವ್ ಪವರ್ ಅಷ್ಟಿರುತ್ತೆ ನಿಮ್ಮೊಳಗೆ ಅಂತ ಅರ್ಥ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಅದು ಬಿಡ್ತಾ ಇರಲ್ಲ ಕೇತುದು ಆಯಿತಾ. ಸೊ ತುಂಬ ಒಂಥರ ಇದು ಆಲಸ್ಯ ಅಂತಾರಲ್ಲ, ಸೋಂಬೇರಿತನ ಜಾಸ್ತಿ ಇರುತ್ತೆ, ಸೋಂಬೇರಿತನ. ಮತ್ತು ಮಕ್ಕಳದೂ ಅಷ್ಟೇ ತುಂಬ ಎಫೆಕ್ಟ್ ಮಾಡುತ್ತೆ ಕೇತು ಗ್ರಹ. ಯಾಕೆಂದರೆ ಅವ್ರದ್ದು ವಿದ್ಯಾಭ್ಯಾಸದಲ್ಲಿ ಓದೋದಕ್ಕೆ ಎಜುಕೇಷನ್ದು ಇಂಟ್ರೆಸ್ಟೇ ಬರ್ತಾ ಇರಲ್ಲ, ಅದೆಲ್ಲ ಡ್ರಾಬ್ಯಾಕ್ ಆಗ್ತಾ ಇರುತ್ತೆ ಇದು ಕೇತುದು ಸರಿ ಇಲ್ಲ ಅಂದಾಗ. ಸೊ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಈ ಇಷ್ಟು ಪಾಯಿಂಟ್ಸ್ನ ನಾನು ಏನು ಹೇಳಿದೆ. ಸೊ ಕೇತುನ ನೀವು ಒಂದು ಆ್ಯಕ್ಟಿವೇಟ್ ಮಾಡ್ಕೊಂಬಿಟ್ರೆ, ಕೇತುನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಸೊ ಕೇತುನ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ ಹೇಳ. ಸೊ ನೋಡಿ, ಮೊದಲನೇದಾಗಿ ನಾನೇನೋ ಒಂದು ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ಇದೇನು ಅಂದರೆ ತಿಲಕ ಹಾಕೋಬೇಕು ಡೈಲಿ ಆಯಿತಾ. ಕೇತು ಗ್ರಹ ಸರಿ ಇಲ್ದಿರೋರ್ಗೆ ನಾನು ಹೇಳೋದು, ಅದು ನಾನು ಹೇಳ್ಬಿಟ್ನಲ್ಲ, ಇವಾಗಲೇ ಹೇಳಿದೆ. ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಮತ್ತು ಸ್ನಾನನೇ ಮಾಡ್ತಾ ಇರಲ್ಲ, ಮತ್ತು ಓದೋದಕ್ಕೂ ಇಂಟ್ರೆಸ್ಟೇ ಬರ್ತಾ ಇರಲ್ಲ, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ, ಇದ್ದಕ್ಕಿದ್ದಂಗೆ ಮನಿದು ಇದು ಫ್ಲೋ ಕಡಿಮೆ ಆಗೋಗುತ್ತೆ. ಅಂದರೆ ದುಡ್ಡು ಕಾಸು ತುಂಬ ಪ್ರಾಬ್ಲಮ್ ಆಗೋದು ಇರ್ಬೋದು, ಮತ್ತು ಜಗಳಗಳಾಗ್ತಾ ಇರೋದಿರ್ಬೋದು. ಸೊ ಅದೆಲ್ಲ ಕೇತುದು ರೆಪ್ರೆಸೆಂಟ್ ಮಾಡುತ್ತೆ ಯಾವುದು ಕೆಟ್ಟದನ್ನ. ಸೊ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂದರೆ, ಈ ಥರ ಕೇಸರಿದು ಒಂದು ಇದನ್ನು ತೊಗೊಳ್ಳಿ ಫ್ರೆಂಡ್ಸ್ ಆಯಿತಾ. ಕೇಸರಿದು ಒಂದು ಸ್ವಲ್ಪ ಇದು ಚೂರ್ಣ ತೊಗೊಳ್ಳಿ. ಸೊ ಅದನ್ನು ನೀವು ಕೈ ಮೇಲೆ ಹಿಂಗೆ ಹಾಕ್ಕೊಳ್ಳಿ. ನಾನು ರೋಸ್ ವಾಟರ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಈಸಿಯಾಗಿ ಅವೈಲಬಲ್ ಆಗಿರುತ್ತೆ. ಸೊ ಅದಕ್ಕೆ ರೋಸ್ ವಾಟರ್ನೇ ನೀವು ತೊಗೋಬೇಕಾಗುತ್ತೆ. ಸೊ ರೋಸ್ ವಾಟರ್ನ ನೀವು ತಗೊಂಡು ನೀವೇನು ಮಾಡಬೇಕು ಅಂದರೆ, ಇದು ತುಳಸಿದು ಕಡ್ಡಿ ಬರುತ್ತಲ್ಲ, ತುಳಸಿ ಕಡ್ಡಿಯಿಂದ ಹಿಂಗೆ ತಿಲಕನ ಇಟ್ಕೊಳ್ಳಿ. ನಾನು ಹಂಗೆ ಮಾಡಿರೋದು, ತುಳಸಿ ಕಡ್ಡಿಯಿಂದ ಹಿಂಗೆ ತಿಲಕ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೀವು ಡೈಲಿ ಮಾಡ್ಕೋಬೇಕು, ಅವಾಗ ಅದರದ್ದು ಪ್ರಭಾವ ಜಾಸ್ತಿ ಬೀರಲ್ಲ ನಿಮಗೆ ಆಯಿತಾ. ಅದರದ್ದು ಬ್ಯಾಡ್ ಎಫೆಕ್ಟ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಡೈಲಿ ನೀವು ಮಾಡೋದ್ರಿಂದ. ಅದು ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಹಿಂಗೆ ತಿಲಕ ಇಟ್ಕೋತಿರೋ ನೀವು, ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಮತ್ತು ನಿಮ್ಮದು ಒಳ್ಳೆ ಮೂಡಲ್ಲಿ ಇರ್ತೀರ, ಡಿಪ್ರೆಷನ್ ಮೂಡ್ಗೆ ಹೋಗಲ್ಲ. ಮೇಯ್ನಾಗಿ ಕೇತುದು ಸರಿ ಇಲ್ಲ ಅಂದಾಗ ಫಸ್ಟ್ ನಿಮ್ಮದು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಆಯಿತಾ. ಯಾಕೆಂದರೆ ಅದು ಸರಿಯಾಗಿ ವರ್ಕ್ ಮಾಡಲ್ಲ. ಅದು ಬುದ್ಧಿದು ಹೇಳಿದ್ನಲ್ಲ, ರಾಹುದು ತೊಗೊಂಬಿಟ್ಟಿರುತ್ತೆ, ಅರ್ಧ ಪೋರ್ಷನ್ ರಾಹು ಅಲ್ವಾ, ಇಷ್ಟು ಬಾಡಿ ಪೋರ್ಷನ್ನು ಕೇತು ಬಂದಿರೋದು. ಸೊ ಅದಕ್ಕೆ ತಲೆ ಉಪಯೋಗಿಸೋಕ್ಕೆ ಆಗಲ್ಲ, ಡಿಪ್ರೆಷನ್ ಮೋಡ್ ಹೊಟ್ಟೋಗುತ್ತೆ, ಸರಿಯಾಗಿಲ್ಲ ಕೇತು ಬ್ಯಾಲೆನ್ಸ್ಡ್ ಆಗಿಲ್ಲ ಅಂದರೆ. ಅದನ್ನು ಹೇಳ್ತಾ ಇರೋದು. ಸೊ ಫಸ್ಟ್ ಈ ಥರದ್ದು ಒಂದು ತಿಲಕ ಇಡೋದಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಸೊ ಡೈಲಿ ಮಾಡ್ಕೊಂಬನ್ನಿ. ನಿಮಗೆ ಒಂದು ಹೇಳ್ತೀನಿ ನೋಡಿ, 21 days ಕಂಟಿನ್ಯೂಸ್ ಆಗಿ ಈ ಥರದ್ದು ಒಂದು ತಿಲಕ ಇಟ್ಕೊಳ್ಳಿ. ಕಾಣಿಸೋದು ಇಲ್ಲ ನೋಡಿ, ನಂದು ಜಸ್ಟ್ ಒಂದು ಯೆಲ್ಲೋಯಿಶಲ್ಲಿ ಕಾಣಿಸ್ತಾ ಇದೆ ಇದು ಆಯಿತಾ. ಸೊ ಇದನ್ನ ಇಟ್ಕೊಂಡು ನೀವು ಹೊರಗಡೆನೂ ಹೋಗ್ಬೋದು. ಏನಾರ ಅಕಸ್ಮಾತ್ ನೀವೇನಾರ ಜಾಬ್ಗೆ ಏನಾರು ಹೋಗ್ತಾರೆ, ಎಲ್ಲರೂ ನೋಡ್ತಾರಪ್ಪ ಆ ಥರ ಈ ಥರ ಅಂದರೆ, ನೀವು ಬೇಕಾದ್ರೆ 1 time ಸಾಯಂಕಾಲ ಈವ್ನಿಂಗ್ ಮನೆಗೆ ಬರ್ತೀರಲ್ಲ, ಅವಾಗ ಜಸ್ಟ್ ಇದು ಹಾಕ್ಕೊಂಡು ಫುಲ್ ಓವರ್ ನೈಟ್ ಇಡೋಕ್ಕೆ ಬಿಟ್ಬಿಡಿ ಅಷ್ಟೇ. ಆ ಥರ ಮಾಡಿ. ಇಲ್ಲ ನಾವು ಫುಲ್ ಡೇ ಫುಲ್ ಈ ಥರ ಇರ್ತೀವಿ ಅಂದರೆ 121 days ಮಾಡ್ಕೊಳ್ಳಿ, ಅದು ಬ್ಯಾಲೆನ್ಸ್ ಆಗೋವರೆಗೂ ಆಯಿತಾ. ಸೊ ಡೈಲಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು, ಕೇತುದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಇಲ್ಲ ನಮಗೆ ಡೈಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ, ಹ್ಯಾಬಿಟ್ ಇಲ್ಲ ಅನ್ನೋರು, ನಾನು ಹೇಳಿದ್ನಲ್ಲ, ರಾತ್ರಿ ಹೊತ್ತು ಮಲಗುವಾಗ ನೀವು ಮಾಡಿಕೊಂಡು ಇದನ್ನು ಜಸ್ಟ್ ಹಿಂಗೆ ಇಟ್ಕೊಂಡ್ಬಿಟ್ಟು ಮಲಗ್ಬೋದು, ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅದು. ಸೊ ಕೇತುನ ಸರಿ ಮಾಡ್ಕೊಳ್ಳೋದು ಯಾವ್ದು ರೀತಿ ಅಂತ ಹೇಳ್ತಾ ಇದ್ದೀನಿ, ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇ ಟಿಪ್ಪು ಏನು ಅಂದರೆ, ಡೈಲಿ ಸ್ನಾನ ಮಾಡೋದನ್ನು ಕಲೀರಿ. ಯಾವಾಗಲೂ ಅಷ್ಟೇ ಮಾರ್ನಿಂಗ್ ಟೈಮ್ ಮಾಡೋದು ದಿ ಬೆಸ್ಟ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟೈಮು ಸ್ನಾನ ಮಾಡ್ಕೊಂಬಿಡಿ ಆಯಿತಾ. ಸೊ ಕೇತುದು ಸರಿ ಮಾಡಬೇಕು ಅಂದರೆ. ಸೊ 2ನೇ ಪಾಯಿಂಟ್ ಏನು ಅಂದರೆ, ಬಾತ್ರೂಮಲ್ಲಿ ಹಾಕಿರುವ ಬಟ್ಟೆಗಳನ್ನ ಯಾವತ್ತೂ ಧರಿಸ್ಬೇಡಿ. ಸುಮ್ಮನೆ ನೀವು ಇವಾಗ ಸ್ನಾನ ಮಾಡೋಕ್ಕೆ ಹೋದಾಗ ಟವಲ್ನ ಹಿಂಗೆ ಹಿಂದೆ ಸಿಗಿಸ್ಬಿಡೋದು ಬಾಗಿಲಿಂದ, ಅದೇ ಟವಲ್ನ ಹಾಕೊಂಡು ಬರೋದು, ಅದು ತಪ್ಪು. ಯಾಕೆಂದರೆ ಅದು ರಾಹು ಮತ್ತು ಕೇತು ಎರಡೂ ಅದರೊಳಗೆ ಸೇರ್ಕೊಂಡಿರುತ್ತೆ, ಅದನ್ನೇ ನಾವು ತೊಗೊಂಬಂದು ಹಾಕೊಂಡ್ಬಿಟ್ಟಿರ್ತೀವಿ. ಸೊ ಅದು ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಮನೆಯಲ್ಲ ಆ ಥರ ಆಯಿತಾ.
ಸೊ ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಒಂದು ಸ್ಟೂಲ್ ಆಚೆ ಇಟ್ಬಿಟ್ಟು ಅದರಲ್ಲೇ ಇಟ್ಟಿರಿ ಬಟ್ಟೆ ಎಲ್ಲ, ಹೊರಗಡೆ ಬಂದು ಅಲ್ಲಿಂದ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ಟ್ರೈ ಮಾಡಿ, ಇವಾಗ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಮೂರನೇದೇನು ಅಂದರೆ ನೀವು ಇಸ್ತ್ರಿ ಮಾಡಿರುವಂತಹ ಬಟ್ಟೆಗಳನ್ನೇ ಧರಿಸ್ಬೇಕು. ಐರನ್ ಆಗಿರಲ್ಲ ನೋಡಿ, ಸುಕ್ಕು ಆಗಿರೋದು ನೀವು ಏನಾರ ಧರಿಸಿದ್ರೆ ಕೇತು ಅಲ್ಲೇ ಬಂದು ಒಕ್ಕರಿಸ್ಕೊಳುತ್ತೆ ಅಂತ ಅರ್ಥ. ಅಂದರೆ ಬಂದ್ಬಿಡುತ್ತೆ ಅದು, ಕೇತುದು ಬ್ಯಾಡ್ ಇಂಪ್ಯಾಕ್ಟ್ ಕೊಡುತ್ತೆ. ಆದಷ್ಟು ಐರನ್ ಮಾಡಿಕೊಂಡು ಬಟ್ಟೆನ ಧರಿಸಿ. ಆಮೇಲೆ ಒಗೆದಿರುವಂತಹ ಟವಲ್ಸ್ನ ಡೈಲಿ ಯೂಸ್ ಮಾಡಿ ಆಯಿತಾ. ಸೊ ಒಂದು ಸಲ ಯೂಸ್ ಮಾಡಿರೋದೇ ಕೆಲವ್ರ ಮನೆಯಲ್ಲಿ ಒಂದು ವಾರ 10 ದಿನ ಆದರೂ ಹೋಗಿಲ್ಲ ಅಲ್ವಾ, ಅದನ್ನೇ ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಅದೆಲ್ಲ ಮಾಡಬಾರ್ದು. ಕೇತು ಗ್ರಹನ ತುಂಬ ವೀಕ್ ಮಾಡ್ತಾ ಬರುತ್ತೆ ಅದು. ಕೇತು ಗ್ರಹದು ನಿಮಗೆ ಚೆನ್ನಾಗಿ ಬಂದಾಗ ಮನಿ ಅಬಂಡೆನ್ಸ್ ಸಿಕ್ಕಾವಡೆ ಬರುತ್ತೆ. ಹೇಳಿದ್ನಲ್ಲ 4 ಗ್ರಹದಿಂದ ಸಿಕ್ಕಾವಡೆ ಮನಿ ಅಬಂಡೆನ್ಸ್ ನಿಮಗೆ ಬರುತ್ತೆ. ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಮತ್ತು ಶನಿ ಗ್ರಹ ಆಗಿರ್ಬೋದು, ಶುಕ್ರದಾಗಿರ್ಬೋದು. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ಇಟ್ಕೊಳ್ಳೋ ಮೆಥಡ್ನ ನೀವು ಕಲ್ತಿರ್ಬೇಕಷ್ಟೆ. ಮತ್ತು ಇನ್ನೊಂದು ಬೋನಸ್ ಟಿಪ್ ಹೇಳ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕೇತುದು ಅಬಂಡೆನ್ಸ್ ಬೇಕು ಅಂದರೆ, ಸೊ ಕೇತುದು ನಿಮಗೆ ಚೆನ್ನಾಗಾದಾಗ ಏನಾಗುತ್ತೆ ಗೊತ್ತಾ, ಸಡನ್ ಮನಿ ಬರುತ್ತೆ. ಹೆಂಗಾರ ನಿಮಗೆ ದುಡ್ಡು ಚೆನ್ನಾಗಿ ಸೇರ್ಕೊಳ್ಳೋಂಗಾಗತ್ತೆ. ಆಮೇಲೆ ಲಾಟ್ರಿ ಆಗಿರ್ಬೋದು, ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು, ಮನಿ ಸೋರ್ಸಸ್ಸು ನಾನು ಹೇಳೋದು. ಒಂದು ನೀವು ಯಾವುದೋ ಒಂದು ಮಾಡಿರ್ತೀರ ಒಂದು ಇನ್ಕಮ್ ಬರೋಂಗೆ, ಸೊ ಅದು ಡಬ್ಬಲ್ ಆಗಿ ಬರುತ್ತೆ, ಟ್ರಿಪ್ಪಲ್ ಆಗಿ ಬರುತ್ತೆ. ಸೊ ಆ ಥರ ಮನಿದು ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಯಾವುದು, ಕೇತು ಗ್ರಹ ನಿಮಗೆ ಲಕ್ ಬಂದಾಗ, ಅಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗ. ಅದು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳ. ಸೊ ಏನು ಮಾಡಿ ಅಂದರೆ, ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಗುರುವಾರದ ದಿನ ನೀವೇನು ಮಾಡಿ ಅಂದರೆ, ಒಂದು ಲೋಟದಲ್ಲಿ ಒಂದು ಹಾಲು ತಗೊಳ್ಳಿ, ಒಂದು ಸ್ವಲ್ಪ ಹಾಲು ಆಯಿತಾ. ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕಿ, ಟರ್ಮರಿಕ್ ಹಾಕಿ ಅರಶಿನ ಆಯಿತಾ. ಅದನ್ನು ಹಾಕ್ಬಿಟ್ಟು ಈ 5:45 ಟೈಮು ಗೋಧೂಳಿ ಸಮಯ ಅನ್ನೋದು ತುಂಬಾ ಒಳ್ಳೆಯದಾಗಿರುತ್ತೆ, ಆಸ್ಪಿಷಿಯಸ್ ಟೈಮ್ ಆಗಿರುತ್ತೆ ನಮ್ಮ ಒಂದು ಹಿಂದೂ ಇದರಲ್ಲಿ ಆಯಿತಾ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಒಂದು ಚೂರು, ಇಲ್ಲ ನೀವು ಮಾವಿನ ಎಲೆ ಇದ್ದರೆ ಮಾವಿನ ಎಲೆ ತಗೊಳ್ಳಿ, ಇಲ್ಲ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ್ಯಾವ ಎಲೆಯಲ್ಲಿ ಮಾಡ್ಬೋದು ಅಂತ. ಮಾವಿನ ಎಲೆ ಇದ್ದರೆ ಮಾವಿನ ಎಲೆನಲ್ಲಿ ಹಿಂಗೆ ತೊಗೊಂಡು ಸ್ಪ್ರಿಂಕಲ್ ಮಾಡಿ, ಇಲ್ಲಾಂದರೆ ವಿಳದೆಲೆ ಇದ್ದರೆ ವಿಳದೆಲೆ ಡಿಪ್ ಮಾಡಿ ಸ್ಪ್ರಿಂಕಲ್ ಮಾಡಿ, ಇಲ್ಲಾಂದರೆ ದಾಸವಾಳದ್ದು ಇರುತ್ತಲ್ಲ ಅದನ್ನು ತೊಗೊಂಡು ಸ್ಪ್ರಿಂಕಲ್ ಮಾಡಿ. ಅದೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಅಲೋವೆರಾ ಇರುತ್ತಲ್ಲ, ಅಲೋವೆರಾದು ಹಿಂಗೆ ತೊಗೊಂಡು ಸ್ಪ್ರಿಂಕಲ್ ಮಾಡಿ. ಅದೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ತುಳಸಿದಿರುತ್ತಲ್ಲ, ತುಳಸಿದೊಂದು ಚೂರು ಕಡ್ಡಿ ಹಿಂಗೆ ಮುರ್ಕೊಳ್ಳಿ. ತುಳಸಿ ಪಾಟ್ ಎಲ್ಲರ ಮನೆಯಲ್ಲೂ ಆಬ್ವಿಯಸ್ಲಿ ಹಾಕಿರ್ತೀರ ಅಲ್ವಾ. ಸೊ ಅದನ್ನೊಂಚೂರು ಮುರ್ಕೊಳ್ಳಿ, ಅದರಲ್ಲಿ ಹಿಂಗೆ ಡಿಪ್ ಮಾಡಿಬಿಟ್ಟು, ಅಂದರೆ ತೊಳೆದ್ಬಿಟ್ಟು ಎಲೆನ ಅದರಲ್ಲಿ ಡಿಪ್ ಮಾಡಿ ಜಸ್ಟ್ ಎಲ್ಲ ಕಡೆ ಮನೆಯಲ್ಲಿ ಸ್ಪ್ರಿಂಕಲ್ ಮಾಡ್ಕೊಂಬನ್ನಿ. ಆವಾಗ ಕೇತುದು ಬ್ಯಾಲೆನ್ಸ್ ಆಗುತ್ತೆ, ನೆಗೆಟಿವಿಟಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಇದೊಂದು ಸೂಪರ್ಬ್ ಆಗಿರುವಂತಹ ಟಿಪ್ ಹೇಳಿದ್ದೀನಿ. ಸೊ ಇದನ್ನು ಟ್ರೈ ಮಾಡಿ, ಗುರುವಾರ ಮಾಡಿ, ವಾರದಲ್ಲಿ ಒಂದು ಸಲ ಮಾಡಿದ್ರೇ ಸಾಕು. ಇಡೀ ಮನೆಯದು ನಿಮಗೆ ಶುದ್ಧೀಕರಣ ಆಗುತ್ತೆ. ಯಾರಿಗೆ ಕೈಕಾಲು ನೋವು ಜಾಸ್ತಿ ಬರ್ತಾ ಇದೆ, ಜಾಸ್ತಿ ಬಾಡಿ ಪೇಯ್ನ್ ಆಗಿರ್ಬೋದು, ಅದೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ ಆಯಿತಾ. ಕೇತುದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಕೇತುದು ಯಾಕಾಗುತ್ತೆ ಅಂದರೆ ಫ್ರೆಂಡ್ಸ್, ಈ ಅರ್ಧ ಪೋರ್ಷನ್ನು ಅದು ತೊಗೊಂಡಿರೋದ್ರಿಂದ ನಾವೆಲ್ಲೇ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದಾಗ ದೃಷ್ಟಿ ಹಾಕಿರ್ತಾರೆ ನೋಡಿ, ಜನಗಳ ಕಣ್ಣು ಕೆಟ್ಟ ದೃಷ್ಟಿ ಅಂತಾರಲ್ಲ, ಸೊ ಅದು ನಮ್ಮ ಮೇಲೆ ಬಿದ್ದಾಗ ಕೆಟ್ಟ ಪ್ರಭಾವ ಬೀಳುತ್ತೆ ಇದು ಆಯಿತಾ. ಸೊ ಅವರನ್ನ ವೀಕ್ ಮಾಡಿಬಿಡುತ್ತೆ. ಆವಾಗ ನೀವು ಜಸ್ಟ್ ಈ ಥರ ಸ್ಪ್ರಿಂಕಲ್ ಮಾಡ್ಕೊಂಬಂದಾಗ ಏನು ಅಂದರೆ ಒಂಥರ ಮನೆ ಫುಲ್ಲು ಇದಾಗಿರುತ್ತೆ, ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಸೊ ಇದು ಕೇತುದಾಗಿತ್ತು ಆಯಿತಾ. ಇನ್ನೊಂದು ಸೂಪರ್ಬ್ ಆಗಿರುವಂತಹ ಟಿಪ್ ಹೇಳ್ತಾ ಇದ್ದೀನಿ. ಕೇತು ಗ್ರಹನ ನೀವು ಬ್ಯಾಲೆನ್ಸ್ಡ್ ಆಗಿ ಇಡೀ ದಿನ ನಮ್ಮದು ಆ್ಯಕ್ಟಿವೇಟ್ ಆಗಿರಬೇಕು. ಕೇತು ಗ್ರಹ ನಮ್ಮ ಮನೆಯಲ್ಲಿ ಅಬಂಡೆನ್ಸ್ ಕೊಡಬೇಕು, ಮನಿ ಅಬಂಡೆನ್ಸ್ ಕೊಡಬೇಕು, ದುಡ್ಡು ಕಾಸು ಚೆನ್ನಾಗಿ ಬರಬೇಕು ನಮಗೆ. ಆ ಥರ ಏನಾರ ನಿಮ್ಗೆ ಆಸೆ ಇದ್ದರೆ ನೀವೇನು ಮಾಡಿ ಅಂದರೆ, ನಿಮ್ಮ ಮನೆ ಬಾಲ್ಕನಿನಲ್ಲಿ ಹೋಗಿ ಆಯಿತಾ. ಯಾವುದೇ ಆಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಮನೆಯ ಹಿಂದೆ ಭಾಗ ಎಲ್ಲೇ ಆಗಲಿ, ಒಂದು ಕಡ್ಡಿ ತೊಗೊಳ್ಳಿ ಫ್ರೆಂಡ್ಸ್. ಕಡ್ಡಿ ತೊಗೊಂಡು ಒಂದು ಸ್ವಲ್ಪ ಕೆಂಪು ಬಟ್ಟೆ ಯಾರ ತೊಗೊಳ್ಳಿ, ವೈಟ್ ಬಟ್ಟೆ ತೊಗೊಳ್ಳಿ, ಇಲ್ಲ ಯೆಲ್ಲೋ ಕಲರ್ ಬಟ್ಟೆ ತೊಗೊಳ್ಳಿ. 3 ಬಟ್ಟೆನೇ ಯೂಸ್ ಮಾಡಬೇಕು ಇದಕ್ಕೆ ಆಯಿತಾ. ಸ್ಕ್ವೇರ್ ಶೇಪಲ್ಲಿ ಒಂಚೂರು ಚಿಕ್ಕದಾಗಿ ಬಾವುಟ ಮಾಡ್ತಾರೆ ನೋಡಿ, ಬಾವುಟ ಶೇಪಲ್ಲಿ ಒಂಚೂರು ಕಟ್ ಮಾಡ್ಕೊಳ್ಳಿ. ಅದನ್ನು ನೀವು ಒಂದು ದಾರದಲ್ಲಿ ಕಟ್ಬಿಡಿ. ಆ ಕಡ್ಡಿಗೆ ಯಾವ ದಾರ ಆಗಿರ್ಬೋದು, ಯಾವುದೋ ಒಂದು ಕಡ್ಡಿ ತೊಗೊಂಬನ್ನಿ, ಹೊರಗಡೆ ಸಿಗುತ್ತಲ್ಲ ಗಿಡಗಳದ್ದು ಕಡ್ಡಿ ಮುರ್ಕೊಳ್ಳಿ. ತಗೊಂಡು ಜಸ್ಟ್ ನಿಮ್ಮದು ಒಂದು ಕಂಬಿ ಇರುತ್ತಲ್ಲ, ಈಗ ಬಾಲ್ಕನಿ ಆದರೆ ನಿಮ್ಮದು ಕಂಬಿಗಳಿರುತ್ತೆ ನೋಡಿ, ಸೊ ಅಲ್ಲಿ ಕಟ್ ಹಾಕ್ಬೋದು. ಇಲ್ಲ ನಿಮ್ಮದು ಇಂಡಿವಿಜುವಲ್ ಹೌಸ್ ಇದ್ದರೆ ನೀವೇನು ಮಾಡಿ ಅಂದರೆ, ನಿಮ್ಮ ಮನೆಯ ಕಾಂಪೌಂಡ್ ಹತ್ರ ಹೆಂಗಿದ್ರು ಕಂಬಿಗಳು ಹಾಕಿರ್ತಾರಲ್ವ ಕಾಂಪೌಂಡ್ ಹತ್ರ, ಸೊ ಅಲ್ಲಿ ಒಂದು ಪುಟಾಣಿ ಬಾವುಟ ಥರ ಬರುತ್ತೆ. ಐದರ್ ಅದು ವೈಟ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಇಲ್ಲ ರೆಡ್ ಕಲರ್ ಆಗಿರ್ಬೋದು ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ. ಅವಾಗೇನು ಗೊತ್ತಾ, ಯಾರೇ ಒಂದು ನೆಗೆಟಿವ್ ವೈಬ್ಸ್ ನಿಮ್ಮ ಮನೆ ಕಳಿಸ್ತಾ ಇದ್ರು ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಮೇಯ್ನಾಗಿ ಅದು ಬರೋದು ಮನೆಯ ಬಾಗ್ಲೊಳಗಿಂದನೇ. ನಾನು ನಿಮಗೆ ಅದು ಹೇಳಿದ್ದೆ, ರಾಹುದು ಹೆಂಗೆ ಪ್ರಭಾವ ಬೀರುತ್ತೆ ಅಂತ. ಅದೇ ಥರ ರಾಹುದು ಮತ್ತು ಕೇತುದು ಒಂದೇ ಆಗಿರುತ್ತೆ. ಎರಡನ್ನೂ ಅರ್ಥ ಮಾಡ್ಕೊಳ್ಳಿ. ಮೇಲ್ಗಡೆ ಭಾಗ, ತಲೆಯ ಭಾಗ ರಾಹು ಆಗಿದ್ರೆ, ಈ ಭಾಗ ಫುಲ್ಲು ಕೇತು ಆಗಿರೋದ್ರಿಂದ ಅವೆರಡೂ ಒಂದೇನೆ. ಸೊ ಕೆಟ್ಟದು ನಿಮ್ಮ ಮನೆಗೆ ಏನಾರ ಎಫೆಕ್ಟ್ ಕೊಡ್ತಾ ಇದೆ ಅಂದರೆ ಎರಡೂ ಬಂದು ಒಕ್ಕರ್ಸ್ಕೊಂಡಿರುತ್ತೆ. ಸೊ ಅದನ್ನು
ಕರೆಕ್ಟ್ ಮಾಡ್ಕೊಳ್ಳೋ ಮೆಥಡ್ನ ನಾನು ಹೇಳ್ಕೊಡ್ತಾ ಇರೋದು. ಕೆಂಪು ಬಾವುಟ ಹಾಕಿ, ಇಲ್ಲ ವೈಟ್ ಕಲರ್ ಹಾಕಿ, ಇಲ್ಲ ಯೆಲ್ಲೋ ಕಲರ್ದು ಹಾಕಿ, ಮೂರಲ್ಲಿ ಯಾವ್ದಾರ ಮನೆಯ ಮುಂದೆ ಕಟ್ಟಿ, ಇಲ್ಲ ಮನೆಯ ಹಿಂದೆ ಭಾಗ ಕಟ್ಟಿ, ಆಯಿತಾ. ಅಲೋವೆರಾ ಕೂಡ ಇಡ್ಬೋದು ನೀವು. ಒಂದು ಅಲೋವೆರಾದು ಒಂದು ಇದು ಬರುತ್ತೆ ನೋಡಿ, ಫುಲ್ಲು ಒಂದು ಬೇರು ಸಮೇತ ಇರುವಂಥದ್ದು ಸಿಗುತ್ತೆ. ಸೊ ಎಲ್ಲಾರ ಹೊರಗಡೆ ಇದ್ದಾಗ ಕಿತ್ಕೊಂಬನ್ನಿ. ಅದು ತುಂಬ ದಿನ ಇರುತ್ತೆ ಫ್ರೆಂಡ್ಸ್, 1 ತಿಂಗಳು 2 ತಿಂಗಳು 3 ತಿಂಗಳು ಇಡ್ಬೋದು. ಡ್ರೈ ಪ್ಲೇಸಲ್ಲಿ ಇಟ್ಟರೆ ಅದೇನೂ ಅದು ಹಾಳಾಗಲ್ಲ, ಆಯಿತಾ. ಅದೂ ಅಷ್ಟೇ ಮನೆ ಬರುವಂತಹ ನೆಗೆಟಿವಿಟಿನೆಲ್ಲ ಹೀರ್ಕೊಳ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಆವಾಗಲೇ ನಿಮಗೆ ಮನಿ ಅಬಂಡೆನ್ಸು ಜಾಸ್ತಿ ಬರೋದು, ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಕೇತು ಗ್ರಹನ ಚೆನ್ನಾಗಿ ಆಕ್ಟಿವೇಟ್ ಮಾಡೋದಕ್ಕೆ ಯಾವುದೋ ಒಂದು ನಂಬರ್ ಇದೆ, ಆಯಿತಾ. ಸೊ ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಸೊ ಆ ನಂಬರ್ನ ನಿಮ್ಮ ಕೈ ಮೇಲೆ ಬರ್ಕೊಳ್ಳೋದ್ರಿಂದ ಮನಿದು ಮ್ಯಾಗ್ನೆಟ್, ಇದು ಮನಿ ಮ್ಯಾಗ್ನೆಟ್ ನಂಬರ್ ಆಗಿರುತ್ತೆ. ನಿಮ್ಗೇನು ಅಂದರೆ ಸಡನ್ ಮನಿ ಬರೋದು ಅದೆಲ್ಲ ಮನಿ ಅಬಂಡೆನ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ಯಾವುದೇ ಒಂದು ನೀವು ಈ ಥರ ಬರ್ಕೋಬೇಕಾದ್ರೂ ವಾಟರ್ನ ಚೆನ್ನಾಗಿ ಕುಡಿತಾ ಇರಬೇಕು, ಯಾಕೆಂದರೆ ಇದು ಡಿಹೈಡ್ರೇಷನ್ ಮಾಡಾಕತ್ತೆ, ಆಯಿತಾ. ಸೊ ಯಾವುದೇ ಒಂದು ಈ ಥರ ಸ್ವಿಚ್ ವರ್ಡ್ಸ್ದು ನಾವು ನಂಬರ್ನ ಬರ್ಕೊಂಡಾಗ ಬಾಡಿನಲ್ಲಿ ನಮ್ಮ ಬಾಡಿನ ನಾವು ಹೈಡ್ರೇಟ್ ಆಗಿ ಇಟ್ಕೊಂಡಿರ್ಬೇಕು, ಅದಕ್ಕೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು ನಾವು. ಸೊ ನೋಡಿ, ಮೇಲ್ಗಡೆ 1176 ಇದು ಯಾವಾಗಲೂ ನಾನು ಹಾಕ್ತಾನೆ ಇರ್ತೀನಿ. ಮೇಲೆ 1176 ಅಂತ ಬರ್ಕೊಂಡಿದ್ದೀನಿ, ಕೆಳಗಡೆ 73 ಅಂತ ಬರೀಬೇಕು ನೀವು, ಆಯಿತಾ. ಸೊ ಈ ರಿಸ್ಟ್ ಮೇಲೆ ಬರೀಬೇಕು, ಇಷ್ಟು ಪೋರ್ಷನ್ ಒಳಗೇನೆ ಬರ್ಕೋಬೇಕಾಗುತ್ತೆ. ಮೇಲ್ಗಡೆ 1176 ಅಂತ ಹಾಕಿ, ಇದು ಮ್ಯಾನಿಫೆಸ್ಟೇಷನ್ ನಂಬರ್ ಆಗಿರುತ್ತೆ. ನಿಮ್ದು ಎನಿ ವಿಶಸ್, ನಿಮ್ದು ಏನು ಇಷ್ಟ ಇದೆಯೋ, ಏನೇ ಒಂದು ಆಸೆ ಇದ್ರೂ ಅದನ್ನು ಫುಲ್ಫಿಲ್ ಮಾಡುವಂತಹ ಒಂದೇ ಒಂದು ನಂಬರ್ ಯಾವುದಪ್ಪ ಯೂನಿವರ್ಸ್ದು ಅಂದರೆ 1176. ಸೊ 73 ಅನ್ನೋದು ಯಾವುದು ಅಂದರೆ ಮನಿ ಮ್ಯಾಗ್ನೆಟ್ ನಂಬರು. ನಿಮಗೆ ದುಡ್ಡು ಕಾಸಿಗೆ ಪರ್ಟಿಕ್ಯುಲರ್ ಆಗಿ ದುಡ್ಡು ಕಾಸಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಅಂದರೆ 73 ಅಂತ ಕೆಳಗಡೆ ಬರ್ಕೊಳ್ಳಿ. ಸೊ ಇದನ್ನು ನೀವು ಯಾವ ಪೆನ್ ಯೂಸ್ ಮಾಡಬೇಕು ಅಂದರೆ ಬ್ಲೂ ಕಲರ್ ಪೆನ್ನಲ್ಲೇ ನೀವು ಬರೀಬೇಕು, ಆಯಿತಾ. ಸೊ ಹೇಳ್ತಾ ಇದ್ದೀನಿ ನೋಡಿ. ಸೊ ಈ ಥರ ಜಸ್ಟ್ ಒಂದು ಬರ್ಕೊಳ್ಳಿ. ಸೊ ಡೈಲಿ ಬರೆಯೋದ್ರಿಂದ ನಿಮ್ಮದು ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕೇತು ಗ್ರಹದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ಸೊ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆ ವ್ಲಾಗ್ಸು ನೋಡಿ ಫ್ರೆಂಡ್ಸ್. ನಂದು ಬ್ಯೂಟಿ ವ್ಲಾಗ್ಸು ಮಾಡ್ತಾ ಇದ್ದೀನಿ. ಸೊ ಬೇರೆದು ಇರುತ್ತೆ. ಸೊ ನಂದು ವ್ಲಾಗ್ಸ್ನ ಹಳೆ ವೀಡಿಯೋಸ್ನು ನೋಡಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.